ನ್ಯೂಸ್ 42 ಕನ್ನಡ. ಇವತ್ತು ನಮ್ಮ ಕಾಂತರಾಜ್ ಪಟೇಲ್ರು ಒಬ್ಬ ನಿಷ್ಠಾವಂತ, ಒಬ್ಬ ದಕ್ಷ ಪ್ರಾಮಾಣಿಕ ಕಾರ್ಯಕರ್ತರಾಗಿದ್ದರು. ಅನೇಕ ವರ್ಷಗಳ ಕಾಲ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಈ ಭಾಗದ ಎಲ್ಲ ಜನರುಗಳ ಹೃದಯದಲ್ಲಿ ಅವರು ಉಳ್ಕೊಂಡಿದ್ರು. ಹಲವಾರು ನ್ಯಾಯಗಳು ಮಾಡುವಂಥದ್ದು, ಜನಕ್ಕೆ ಸ್ಪಂದನೆ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು, ಅನೇಕ ರೀತಿಯಲ್ಲಿ ಅವರು ಪ್ರಾಮಾಣಿಕ ಕೆಲಸಗಳನ್ನು ಮಾಡ್ತಾಯಿದ್ರು, ಸಮಾಜ ಸೇವೆಯನ್ನು ಮಾಡ್ತಾಯಿದ್ರು. ಭಗವಂತನ ಇಚ್ಛೆ, ದೈವಿಚ್ಛೆ, ಭಾಳ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲರೂ ಅವ್ರಿಗೆ ಕಳ್ಕೊಂಡ್ವಿ. ಆದರೆ ಎಲ್ಲರ ಮನಸ್ಸಲ್ಲೂ ಕೂಡ ಇವತ್ತು ಅಮರರಾಗಿ ಅಚ್ಚಲಾಗಿ ಅವರೆಲ್ಲರೂ ಕೂಡ ಉಳ್ಕೊಂಡಿದ್ದಾರೆ. ಅವರ ನೆನಪಿಗೋಸ್ಕರ ಇವತ್ತವರೆಲ್ಲ ಅಭಿಮಾನಿಗಳು ಇವತ್ತು ಸೇರಿ ಅವರ ನೆನಪಿಗೋಸ್ಕರ ಒಂದು ಕ್ರಿಕೆಟ್ ಪಂದ್ಯಾವಳಿನ ನಡೆಸ್ತಾ ಇದ್ದಾರೆ. ಒಳ್ಳೆ ರೆಸ್ಪಾನ್ಸು ಕೂಡ ಇದೆ. ಸುಮಾರು 25 ತಂಡಗಳು ಬಂದಿದೆ ಇಲ್ಲಿ. ಮೊದಲನೇ ಪ್ರೈಸ್ 50,000 ರೂಪಾಯಿ, ಎರಡನೇ ಪ್ರೈಸ್ 25,000 ರೂಪಾಯಿ. ಹೀಗೆ ಒಂದು ಒಳ್ಳೆ ರೀತಿಯಲ್ಲೂ ಕೂಡ ವ್ಯವಸ್ಥಿತವಾದಂಥ ಒಂದು ಪಂದ್ಯಾವಳಿನ ನಡೆಸ್ತಾ ಇದ್ದಾರೆ. ಸೊ ಹೀಗೆ ನಾವು ಯಾರನ್ನು ನೆನೆಸ್ಕೋಬೇಕೋ ಕೆಲಸವನ್ನು ನಮ್ಮ ಯುವಕರು, ಯುವಕ ಮಿತ್ರರು ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಕೆಲಸ. ಇವತ್ತು ಇದೇ ರೀತಿ ನಾವೆಲ್ಲರೂ ಕೂಡ ಅವರನ್ನು ಪ್ರತಿ ವರ್ಷ ಮಾಡಲಿ ಅಂಥೇಳಿ ನಾನು ಕೂಡ ಇವತ್ತು ಆಶಿಸ್ತೀನಿ. ಒಬ್ಬ ಸ್ನೇಹಿತನಾಗಿ ನನ್ನ ಜೊತೆಲಿ ಅವರು ಒಂದೇ ತಟ್ಟಲ್ಲಿ ನಾವು ಊಟ ಮಾಡೋದಂಥವ್ರು, ಒಂದೇ ಹಾಸ್ಟೆಲಲ್ಲಿ, ಒಂದೇ ರೂಮಲ್ಲಿ, ಒಂದೇ ಹಾಸಿಗೆ ಮೇಲೆ ನಾವು ಮಲಗ್ತಾ ಇದ್ದಂಥ ಕೆಲವು ಸಂದರ್ಭ ಇವತ್ತು ನನಗೆ ನೆನಪು ಬರ್ತದೆ ನನಗೆ. ಸೊ ಅಂಥ ಒಂದು ಗಾಢವಾದಂಥ ವಿಶ್ವಾಸ, ಗಾಢವಾದಂಥ ಪ್ರೀತಿ ನಾನು ಅವ್ರ ಜೊತೆಲಿ ಹಂಚ್ಕೊಂಡಿದ್ದೆ. ಸೊ ಇವತ್ತು ಭಾಳ ನೋವಿನಿಂದ ಹೇಳ್ತೀನಿ, ನಾನು ಅವ್ರಿಗೆ ಭಾಳ ಚಿಕ್ಕ ವಯಸ್ಸಲ್ಲೇ ನಾನು ಕನಸಲ್ಲೂ ಅಂದ್ಕೊಂಡಿಲ್ಲ ಇವ್ರಿಗೆ ಇಷ್ಟೊಂದು ಬೇಗ ಭಗವಂತನ ಇದಾಗ್ತದೆ ಅಂದ್ಬಿಟ್ಟು ಹೇಳಿ. ಸೊ ಒಳ್ಳೆ ಕೆಲಸ ಅವ್ರ ನೆನಪಿಗೋಸ್ಕರ ನಾವು ಮಾಡ್ತಾಯಿದ್ದೀವಿ. ಅದೊಂದು ಕಾಂತರಾಜ್ ಪಟೇಲ್ ಅವ್ರ ಸ್ಮರಣಾರ್ಥ ಕ್ರಿಕೆಟನ್ನು ಆಯೋಜನೆ ಮಾಡಬೇಕು ಅಂತ 2 ವರ್ಷದಿಂದ ಆಯೋಜನೆ ಮಾಡ್ತಾಯಿದ್ರು. ಈ ವರ್ಷ ಅದು ಈಡೇರಿದೆ. ಉತ್ತಮ ರೀತಿಯಲ್ಲಿ ಅವರು ಏನು ಹಳ್ಳಿಗಳಲ್ಲಿ ನ್ಯಾಯ ಪಂಚಾಯಿತಿ ಮಾಡಿ ಪ್ರಸಿದ್ಧಿಯಾಗಿದ್ದವರು, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರು, ಆಮೇಲೆ ಬೆಂಗಳೂರು ಜಿಲ್ಲಾ ಗ್ರಾಮಾಂತರ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಂಥವ್ರು. ಅವ್ರ ಹೆಸರಲ್ಲಿ ಇವತ್ತು ಒಂದು ಶಾನ್ಮೋಗನಹಳ್ಳಿ ಗ್ರಾಮದಲ್ಲಿ ನಾವು ಅದ್ದೂರಿಯಾಗಿ ಒಂದು ಕ್ರಿಕೆಟನ್ನು ಆಯೋಜನೆ ಮಾಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದೀವಿ. ಇದಕ್ಕೆ ಸಪೋರ್ಟ್ ಮಾಡಿದಂಥ ಅಥವಾ ಪ್ರೋತ್ಸಾಹ ಮಾಡಿದಂಥ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಧನ್ಯವಾದನ ಹೇಳ್ತಾ ಇದ್ದೀವಿ. ಇದೇ ರೀತಿ ಪ್ರತಿ ವರ್ಷವೂ ನಮಗೆ ಸಪೋರ್ಟ್ ಮಾಡ್ತಾಯಿದ್ರೆ ಕಾಂತರಾಜ್ ಪಟೇಲ್ ಅವ್ರ ಸ್ಮರಣಾರ್ಥ ನಾವು ಪ್ರತಿ ವರ್ಷವೂ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿ ಮುಂದುವರಿಸಬೇಕು ಅಂತ ಇದೇ ರೀತಿ ಅಂದ್ಕೊಂಡಿದ್ದೀವಿ. ಇದನ್ನು ಮುಂದುವರಿಸ್ತೀವಿ. ಮೊದಲನೇ ಬಹುಮಾನವಾಗಿ 50,000 ಹಣವನ್ನು ಕ್ಯಾಶ್ ಬಹುಮಾನವನ್ನು ಮತ್ತು ಟ್ರೋಫಿ, ಎರಡನೇ ಬಹುಮಾನ 25,000 ಮತ್ತು ಟ್ರೋಫಿಯನ್ನು ಕ್ಯಾಶ್ ಬಹುಮಾನವಾಗಿ, ಮೂರನೇ ಮತ್ತು ನಾಲ್ಕನೇ ಬಹುಮಾನವಾಗಿ ತಲಾ 6,000 ರೂಪಾಯಿಗಳನ್ನು ಬಹುಮಾನವಾಗಿ ನೀಡಿರ್ತೀವಿ. ಪ್ರತಿ ಪಂದ್ಯಕ್ಕೂ ಪಂದ್ಯ ಪುರುಷೋತ್ತಮ, ಪಂದ್ಯ ಬೆಸ್ಟ್ ಬೌಲರ್, ಬೆಸ್ಟ್ ಫೀಲ್ಡರನ್ನು ಗುರುತಿಸಿ ಅವರಿಗೂ ಕೂಡ ಅವಾರ್ಡನ್ನು ಕೊಡ್ತಾ ಇದ್ದೀವಿ. ನ್ಯೂಸ್ 42 ಕನ್ನಡ.